SRTC ಡ್ರೈವರ್ ಬೈದ್ರಲ್ಲ, ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ. ನಿಮಗೇನಾರ ನಿದ್ದೆ ಬಂದರೆ ಮಲಿಕೋಬೋದು, ನಾವು ಹಂಗಲ್ಲ. ಏನೇ ಆದರೂ ಮಾಡ್ತಾ ಇದ್ದೀನಿ. ಅದೇ ಟೈಮ್ ಬಂದಿದ್ದೀರಾ? ಇಲ್ಲೊಬ್ಬ ನಮ್ಮ ಸಬ್ಸ್ಕ್ರೈಬರ್ ನೋಡಿ ಜಾಮಲ್ಲಿ ಬಂದು ಮಾತಾಡ್ಸಕ್ಕೆ ಬಂದಿದ್ದಾರೆ. ಹಂಗೆ ಒಂದ್ಸಲಿ ಹೇಳ್ಬಿಡಿ. ಹಂಗೆ ಅವರು ನಮ್ಮ ಸಬ್ಸ್ಕ್ರೈಬರ್ನಾಗಿ ಒಂದು 5-6 ಕಿಲೋಮೀಟ್ರ್ ಬಂದಿದ್ದೀನಿ. 5-6 ಕಿಲೋಮೀಟ್ರ್ ಜಾಸ್ತಿನೇ ಬಂದಿದ್ದೀನಿ ಟಾಟಾ AC ಹಿಡಿಯೋಕ್ಕೆ. ಈಗಲೂ ನೋಡಿ 70ರಲ್ಲಿ ಹೋಗ್ತಾ ಇದ್ದೀನಿ ನಾನು. ಏನು ಹಿಂದೆ ಮುಂದೆ ನೋಡಲ್ಲ, ಇಬ್ಬರು ಏನೋ ಮಾಡ್ತಾರ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ವಿಷಯ ಬಗ್ಗೆ ಹೇಳ್ಬಿಡೋಣ. ಯಾರು ಬೇಜಾರು ಮಾಡ್ಕೊಂಬೇಡಿ. ಏನಕ್ಕೆ ಹಿಂಗೆ ಹೇಳ್ತಾರೆ, ಈ ಕಮೆಂಟ್ಸ್ಗಳ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ ಅಂತ ಸುಮಾರು ಜನ ಹೇಳ್ತೀರಾ. ಆದರೂ ಇದ್ರ ಬಗ್ಗೆ ಅಂದರೆ ಅವರೇ ಹೇಳಿದ್ದಾರೆ ನನಗೆ, ನೆಕ್ಸ್ಟ್ ವಿಡಿಯೋದಲ್ಲಿ ರಿಪ್ಲೈ ಮಾಡಿ ಅಣ್ಣ ಇದ್ರ ಬಗ್ಗೆ ಅಂತ ಹೇಳಿದ್ದಾರೆ. ಹಂಗಾಗಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಮಂಗಳೂರು ಹೋಗ್ಬೇಕಾದ್ರೆ ಒಂದು ವಿಡಿಯೋದಲ್ಲಿ KSRTC ಬಸ್ನವರೊಬ್ಬರು ಆಪೋಸಿಟ್ ಓವರ್ಟೇಕ್ ಮಾಡ್ಕೊ ಬಂದ್ಬಿಟ್ರು. ಟರ್ನಿಂಗಲ್ಲಿ ಓವರ್ಟೇಕ್ ಮಾಡ್ಕೊಬಂದು ನಾನು ಅವರಿಗೆ ಬೈದೆ. ಅದಕ್ಕೆ ಅವ್ರು ಒಂದು ವಿಡಿಯೋ ಹಾಕಿದ್ದಾರೆ. ಅಣ್ಣ, ನೀವು ಲಾಸ್ಟ್ ಲಾಗಲ್ಲಿ KSRTC ಡ್ರೈವರ್ಗೆ ಬೈದ್ರಲ್ಲ, ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ. ನಿಮಗೇನಾರ ನಿದ್ದೆ ಬಂದರೆ ಮಲಿಕೋಬೋದು, ನಾವು ಹಂಗಲ್ಲ. ಏನೇ ಆದರೂ ಓಡಿಸ್ತಾನೆ ಇರಬೇಕು ಅಂತ ಮೆಸೇಜ್ ಹಾಕಿದ್ದಾರೆ. ಮತ್ತು ಅದ್ರ ಕೆಳಗಡೆನೇ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿ ಇದ್ರ ಬಗ್ಗೆ ನನಗೆ ಹೇಳಿ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಬಿಡೋಣ ಅಂತೇಳಿ ವಿಡಿಯೋ ಮಾಡ್ತಿರೋದು. ಬನ್ನಿ ಬ್ರದರ್, ನೀವು ಮೆಸೇಜ್ ಹಾಕಿದ್ರ. ನನ್ನ ಅನಿಸಿಕೆ ಪ್ರಕಾರ ನಿಮ್ಮ ಮೆಸೇಜ್ ಓದಿದಾಗ ಗೊತ್ತಾಗಿದ್ದು ನೀವು ಬಸ್ ಡ್ರೈವರ್ ಅನಿಸುತ್ತೆ, KSRTC ಬಸ್ ಡ್ರೈವರ್ ಅನಿಸುತ್ತೆ. ಪರವಾಗಿಲ್ಲ. ಹೇಳಬೇಕಂದ್ರೆ ಬ್ರದರ್, ಒಂದು ವಿಷಯ ಹೇಳ್ತೀನಿ ನೋಡಿ. ನಮಗೆ ನಿದ್ದೆ ಬಂದರೆ ನಿಲ್ಲಿಸ್ಬಿಟ್ಟು ಮಲಿಕೊಂಡು ಬೆಳಗ್ಗೆ ಎದ್ದೋಗ್ತೀವಿ, ಆಯಿತಾ? ನಿಮಗೆ ಟರ್ನಿಂಗಲ್ಲಿ ಬಂದು ಓವರ್ಟೇಕ್ ಮಾಡ್ಕೊಬಂದು ಹೆಚ್ಚು ಕಮ್ಮಿ ಆಗಿ ಹೊಡೆದ್ರೆ ಜೀವ ಹೋದರೆ ಮತ್ತೆ ಬರಲ್ಲ. ಏನು ಅರ್ಥ ಆಗಿರ್ಬೇಕಲ್ಲ? ಜೀವ ಹೋದರೆ ಮತ್ತೆ ಬರಲ್ಲ. ಇರೋದು ಒಂದೇ ಜೀವ, ಹೋದರೆ ಮತ್ತೆ ಬರಲ್ಲ. ಅರ್ಥ ಆಯ್ತಾ ಬ್ರದರ್? ಆಮೇಲೆ ಒಂದು ಹೇಳಿದ್ನಲ್ಲ, ಅದು ಟರ್ನಿಂಗು ನೀವು ನೋಡಿರ್ಬೋದು, ಆ ಲೈನಲ್ಲಿ ಓಡಿಸಿರ್ತೀರ. ಆ ಟರ್ನಿಂಗ್ ಮಿನಿಮಮ್ ಒಂದು 200 ಮೀಟ್ರ್ ಟರ್ನಿಂಗ್. ಅದು ಸ್ವಲ್ಪ ಟರ್ನಿಂಗ್ ಅಲ್ಲ, ಅದು ಒಂದು 10 ಅಡಿ 20 ಅಡಿ ಟರ್ನಿಂಗ್ ಅಲ್ಲ. ಅದು 200ರಿಂದ 300 ಮೀಟ್ರ್ ಟರ್ನಿಂಗ್, ಫುಲ್ಲು ರೌಂಡ್ ಹೊಡಿತದೆ ಟರ್ನಿಂಗ್. ಅದು ಆ ಟರ್ನಿಂಗಲ್ಲಿ ಓವರ್ಟೇಕ್ ಮಾಡ್ಕೊಂಡು ಬರ್ತೀರಾ. ಘಾಟ್ ಸೆಕ್ಷನ್ ಮೊದಲನೇದಾಗಿ ಆಪೋಸಿಟ್ ಲಾರಿಗಳೆಲ್ಲ ಬರ್ತಾ ಇರ್ತವೆ ಅಂತ ನಿಮಗೂ ಸ್ವಲ್ಪ ತಿಳುವಳಿಕೆ ಇರಬೇಕು. ಲಾರಿಗಳೆಲ್ಲ ಬರ್ತಿರ್ತವೆ. ಲಾರಿಗಳು ಯಾವುದೇ ಲಾರಿ ಆಗಲಿ ಘಾಟ್ ಸೆಕ್ಷನಲ್ಲಿ ಬ್ರೇಕು ಹೊಡೆದಿದ ತಕ್ಷಣ ಯಾವುದೇ ಗಾಡಿ ನಿಲ್ಲೋದಿಲ್ಲ. ಮಿನಿಮಮ್ 10ರಿಂದ 15 ಅಡಿ ಹೋಗಿ ನಿಲ್ಲೋದು. ಘಾಟಲ್ಲಿ ಖಾಲಿ ಗಾಡಿ ಇದ್ರೆ ಏನೋ ಹೊಡೆದಿದ ತಕ್ಷಣ, ಖಾಲಿ ಗಾಡಿ ಇದ್ರೆ ಉಜ್ಕೊಂಡು ಹೋಗಿ ನಿಂತ್ಕೊತೈತೆ. ಲೋಡ್ ಗಾಡಿ ಆದರೆ ಮಿನಿಮಮ್ 10ರಿಂದ 15 ಅಡಿ ಹೋಗಿ ನಿಲ್ಲೋದು. ಅದಕ್ಕಿಂತ ಮುಂಚಿತವಾಗಿ ಯಾವ ಗಾಡಿ ನಿಲ್ಲಲ್ಲ. ಅಕಸ್ಮಾತ್ ಬ್ರೇಕ್ ನಿಲ್ಲದೆ ಬಂದು ಹೊಡೆದ್ಬಿಟ್ರೆ ಅವಾಗ ಏನು ಮಾಡ್ತೀರಾ ನೀವು? ಏನು ಮಾಡ್ತೀರಾ? ಹೊಡ್ಕೊಂಡ್ರೆ ಮುಂದೆ ಇರೋದು ನೀವು, ನಾವು ಡ್ರೈವರ್ಗಳೇ ಮುಂದೆ ಇರೋದು. ಫಸ್ಟ್ ಹೋಗೋದು ನಮ್ಮ ಜೀವನೇ. ಹೋದರೆ ಬರುತ್ತಾ? ಬರಲ್ಲ ತಾನೆ. ಘಾಟಲ್ಲಿ ಸ್ವಲ್ಪ ಸಮಾಧಾನ ಬಂದ್ಬಿಟ್ಟೆ. ಹೈವೇಲಿ ಹೋದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಹೈವೇಗೆ ಬಂದ್ಬಿಟ್ಮೇಲೆ ನಾನೇನು ಸಾಚಾ ಅಂತ ನಾನೇನು ಹೇಳ್ಕೊಳಕ್ಕೆ ಬರಲ್ಲ ಬ್ರದರ್. ನಾನು ಓಡಿಸ್ತೀನಿ, ನಾನು ವಿಡಿಯೋ ಮಾಡಿ ಹಾಕಲ್ಲ ಅಷ್ಟೇ. ನಾನು ವಿಡಿಯೋ ಮಾಡಿ ಹಾಕಿದರೆ ನಾನು ಡ್ರೈವಿಂಗ್ ನೋಡ್ಬಿಟ್ರೆ ಅಷ್ಟೇ. ಆಮೇಲೆ ನೀವು ಎಲ್ಲನೂ ವಿಡಿಯೋ ಮಾಡಿ ಹಾಕಿದರೆ ನಾನು ಡ್ರೈವಿಂಗ್ದು ನೀವು ಸುಸ್ತಾಗ್ಬಿಡ್ತೀರ. ನೀವು ಬೇಕಾದ್ರೆ ನಂದು ಲಾಸ್ಟ್ ಪ್ರೀವಿಯಸ್ ಒಂದು 2 ವಿಡಿಯೋದಲ್ಲಿ ಹೋಗಿ ನೋಡಿ. ಹೊಸಪೇಟೆಯಿಂದ ಮಾಲೂರು 2 ಟ್ರಿಪ್ ಬಂದಿದ್ದೀನಿ. ಹೋದ 2 ಟ್ರಿಪ್ಪಲ್ಲಿ 2 ಟ್ರಿಪ್ ಬಂದಿದ್ದೀನಿ. ಒಂದು ಟ್ರಿಪ್ಪು 5 ಗಂಟೆಗೋ 5 ಗಂಟೆಗೇನೋ ಹೊಸಪೇಟೆ ಬಿಟ್ಟಿದ್ದೀನಿ. ಮಾಲೂರು ಬರ್ಬೇಕಾದ್ರೆ 5:30ಗೆ ಮಾಲೂರು ಬಂದಿದ್ದೀನಿ. ಬೆಳಗಿನ ಜಾವ 5:30. ಇಡೀ ನೈಟ್ ಜರ್ನಿ ಬಂದು ಎಲ್ಲೂ ನಾನ್ ಸ್ಟಾಪ್, ಎಲ್ಲೂ ಮಲಗಿಲ್ಲ. ಬೆಳಗ್ಗೆ 5:30ಗೆ ಬಂದಿದ್ದೀನಿ. ಎಷ್ಟು ಗಂಟೆಗೆ? ಸಂಜೆ 5 ಗಂಟೆ ಬಿಟ್ಟು ಬೆಳಗ್ಗೆ 5:30ಗೆ ಬಂದಿದ್ದೀನಿ. ಅಲ್ಲಿಗೆ ಎಷ್ಟು 12.5 ಅವರ್ ಬಂದಿದ್ದೀನಿ. ಆ ನಂತರ ಒಂದು ಟ್ರಿಪ್ಪು 7:30 8 ಗಂಟೆಗೆ ಹೊಸಪೇಟೆ ಬಿಟ್ಟಿದ್ದೀನಿ. 3 ಅವರ್ ಟೈಮ್ ಲೇಟ್ ತಗೊಂಡಿದ್ದೀನಿ. ಅದೇ 6 ಗಂಟೆಗೆ 6:15 ಮಾಲೂರು ಬಂದಿದ್ದೀನಿ. 6:15 ಮಾಲೂರು ಬಂದೀನಿ. ಅಂದರೆ 3 ಅವರ್ ಲೇಟಾಗಿ ಬಿಟ್ಟು 1 ಅವರ್ ಲೇಟಾಗಿ ಬಂದೀನಿ. 5:30ಗೆ 6:30 1 ಅವರ್ ಲೇಟಾಗಿ ಬಂದಿನಿ. ಹಂಗಾರೆ 2 ಅವರ್ ಬೇಗ ಪಿಕಪ್ ಮಾಡಿದ್ದೀನಿ. ಲೇಟಾಗಿ ಬಿಟ್ಟರು 2 ಅವರ್ ಬೇಗ ಪಿಕಪ್ ಮಾಡಿದ್ದೀನಿ. ಕಾರಣ ಇಷ್ಟೇ, ನಮಗೆ ಯಾವ ಜಾಗದಲ್ಲಿ ಓಡಿಸ್ಬೇಕು ಆ ಜಾಗದಲ್ಲಿ ಓಡಿಸ್ಬೇಕು. ಬಿಟ್ಟಾದ್ಮೇಲೆ ಎಲ್ಲ ಜಾಗದಲ್ಲಿ ಓಡಿಸೋಕೆ ಹೋಗ್ಬಾರ್ದು. ಘಾಟ್ ಸೆಕ್ಷನಲ್ಲಿ ನಿಮಗೂ ಆಗಲಿ ಏನಪ್ಪ ಅಂದರೆ ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದ ಘಾಟ್ ಸೆಕ್ಷನಲ್ಲಿ ಟರ್ನಿಂಗ್ಗಳಲ್ಲಿ. ಬಿಟ್ಟರೆ ಆ ಕಡೆ ಸಕಲೇಶ್ವರ ಬಿಟ್ಟರೆ ಸಕಲೇಶ್ವರದಿಂದ ಬೆಂಗಳೂರು ಬರೋಕ್ಕೆ ಎಲ್ಲ ಟೈಮಿಂಗ್ ಪಿಕಪ್ ಮಾಡ್ಬೋದು. ನಾವು ಮಾಡ್ಬೋದಾನೆ.
ಘಾಟಲ್ಲಿ ಹೆಚ್ಚು ಕಮ್ಮಿ ಆದರೆ ಯಾರೂ ಬರಲ್ಲ ಬ್ರದರ್. ಉದ್ದೇಶ ಅಷ್ಟೇ ನಮ್ಮದು. ಆ ಟರ್ನಿಂಗಲ್ಲಿ ಬರ್ತೀರಾ, ನಾವು ಲಾರಿಲಿ ಕೂತಿರ್ತೀವಿ, ನೀವು ಲಾರಿ ಓಡಿಸಿರೋ ಇಲ್ವೋ ಗೊತ್ತಿಲ್ಲ ನನಗೆ. ಓಡಿಸಿದ್ರೆ ನಿಮಗೆ ಗೊತ್ತಿರ್ತೈತೆ ಲಾರಿಗಳು ಬ್ರೇಕ್ ಹೆಂಗಿರ್ತಾವೆ ಅನ್ನೋದು ನಿಮ್ಗೆ ಗೊತ್ತಿರ್ತೈತೆ. ಪ್ಲಸ್ಸು ನಿಮಗೆ ತಿಳಿದಿರಬೇಕು, ಘಾಟಲ್ಲಿ ಓಡೋ ಗಾಡಿಗಳು ಆಲ್ಮೋಸ್ಟ್ ಅರ್ಧಕ್ಕರ್ಧ ಗಾಡಿ ಓವರ್ಲೋಡಲ್ಲಿ ಬರ್ತವೆ. ಲಾರಿಗಳೆಲ್ಲ ಓವರ್ಲೋಡ್ ಗಾಡಿಗಳು ಬರ್ತವೆ. ಅವೆಲ್ಲ ಬ್ರೇಕು ಹೆಂಗಿರ್ತೈತೆ ಅಂತ ನಿಮಗೆ ಗೊತ್ತಿರಬೇಕು. ಅವೆಲ್ಲ ಸೋಷಿಯಲ್ ಮೀಡಿಯಾದ ಹೇಳೋದು ಸರಿ ಹೋಗಲ್ಲ. ಹೆಂಗಿರ್ತೈತೆ ಅಂತ ನಿಮಗೆ ಗೊತ್ತಿರಬೇಕು. ಬ್ರೇಕ್ ನಿಲ್ಲಲ್ಲ ಅನ್ನೋದು ಗೊತ್ತಿರ್ತೈತೆ ನಿಮಗೆ. ಮತ್ತೆ ಟರ್ನಿಂಗಲ್ಲಿ ಓವರ್ಟೇಕ್ ಮಾಡ್ಕೊಂಡು ಬರ್ತೀರಾ. ಹೋದರೆ ಎಲ್ಲ ಜೀವ ಫಸ್ಟು ಹೋಗೋದು ನಮ್ಮ ಜೀವನೇ ಹೋಗೋದು. ನಾವು ತಿಳ್ಕೊಬೇಕು ಅಷ್ಟೇ. ನೀವು ಟರ್ನಿಂಗಲ್ಲಿ ಬಂದರು ಅವ್ರು ಬೈದೆ ಅಂದ್ಬಿಟ್ಟು ನೀವು ಬೇಜಾರು ಮಾಡ್ಕೊಂಡು ಮೆಸೇಜ್ ಹಾಕಿದ್ರಲ್ಲ, ಉದ್ದೇಶ ಇರ್ತೈತೆ. ಆ ಟೈಮಲ್ಲಿ ನಾನು ಬೈದಿದ್ದೀನಿ ಅಂದರೆ ನನ್ನ ಗಾಡಿ ನಾನು ಹೇಗೆ ಕಂಟ್ರೋಲ್ ಮಾಡಿರ್ತೀನಿ ಅಂತ ನನಗೆ ಗೊತ್ತಿರ್ತೈತೆ. ಅದನ್ನು ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕಂದರೆ ನನ್ನ ಗಾಡಿ ಬ್ರೇಕ್ ಯಾವ ಕಂಡೀಷನಲ್ಲಿ ಇತ್ತು, ಏನಿತ್ತು, ಸಡನ್ನಾಗಿ ಹೋಗಿದ್ರೆ ಜೀವ ಹೋಗಿರ್ಬೋದಲ್ಲ, ನಂದು ಹೋಗುತ್ತಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಬೈದಿರ್ತೀನಿ. ತಿಳ್ಕೊಂಡು ಇದು ಮಾಡಿ. ಯಾಕಂದರೆ ಲಾರಿ ಓಡಿಸಿದ್ರೆ ನಿಮಗೆ ಗೊತ್ತಿರ್ತೈತೆ, ಲಾರಿ ಓಡಿಸಿಲ್ಲ ಅಂದರೆ ನಿಮ್ಗೆ ಗೊತ್ತಾಗಿರಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬೇಕಾದ್ರೆ ನಿಮಗೆ ಯಾರೋ ಫ್ರೆಂಡ್ ಸರ್ಕಲಲ್ಲಿ ಲಾರಿ ಓಡಿಸಿರೋರಿದ್ರೆ ಕೇಳಿ, ಆ ಲಾರಿ ಬ್ರೇಕ್ ಹೆಂಗಿರ್ತೈತೆ ಘಾಟ್ ಸೆಕ್ಷನಲ್ಲಿ. ಹೈವೇಲೆ ಆದ್ರೂ ಮಿನಿಮಮ್ ನೀವು 50-60 ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರೂ ಹೇಳಿದ ಜಾಗದಲ್ಲಿ ನಿಲ್ಲಲ್ಲ ಬ್ರದರ್. ಒಂದು 10 ಅಡಿ 15 ಅಡಿ ಮುಂದಕ್ಕೆ ಹೋಗಿ ನಿಲ್ಲೋದು, ಹೇಳಿದ ಜಾಗದಲ್ಲಿ ನಿಲ್ಲಲ್ಲ ಗಾಡಿಗಳು. ಟರ್ನಿಂಗಲ್ಲಿ ಮೊದಲನೇದಾಗಿ ಟರ್ನಿಂಗಲ್ಲಿ ಓವರ್ಟೇಕ್ ಮಾಡೋದು ತಪ್ಪು. ಓವರ್ಟೇಕ್ ಮಾಡಿ ಬಂದಿದ್ದಕ್ಕೆ ನಾನು ಬೈದಿದ್ದು. ಸುಮ್ಮನೆ ಈಗ ರೋಡಲ್ಲಿ ಎಷ್ಟು ಎಲ್ಲ ವಿಡಿಯೋದಲ್ಲಿ ಸುಮಾರು KSRTC ಬಸ್ಗಳು ಬರ್ತವೆ, ಯಾರಿಗೂ ನಾನು ಬೈದಿಲ್ಲ. ಅವ್ನು ಟರ್ನಿಂಗಲ್ಲಿ ಓವರ್ಟೇಕ್ ಮಾಡ್ದಂಥ ಒಂದು ಉದ್ದೇಶಕ್ಕೆ ನಾನು ಬೈದಿದ್ದು. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ಕ್ಷಮೆ ಇರಲಿ. ತಪ್ಪಿತ್ತು, ಬೈದಿದ್ದೀನಿ, ಸುಮ್ಮನೆ ನಾನು ಬೈದಿಲ್ಲ. ಆಮೇಲೆ ನೀವೇ ನೆಕ್ಸ್ಟ್ ವಿಡಿಯೋದಲ್ಲಿ ರಿಪ್ಲೈ ಮಾಡಿ ಅಂತ ಹೇಳಿದ್ದೀನಿ. ನಾವು ಡ್ರೈವರ್ಗಳು ಎಲ್ಲ ನಮ್ಮ ಕೈಯಲ್ಲೇ ಇರ್ತವೆ, ತಿಳ್ಕೊಳ್ಳಿ. ಫಸ್ಟು ಡ್ರೈವರ್ಗಳು ಎಲ್ಲ ನಮ್ಮ ಕೈಯಲ್ಲಿ ಇರ್ತವೆ. 5 ನಿಮಿಷ ನಾವೆಲ್ಲರೂ ಲೇಟ್ ಮಾಡಿದ್ರು 5 ನಿಮಿಷ ಹೈವೇಲಿ ಪಿಕಪ್ ಮಾಡ್ಬೋದು. ಆ ಟೈಮ್ನ ಪಿಕಪ್ ಮಾಡ್ಕೊಂಡು ಟ್ರೈ ಮಾಡ್ಬೋದು, ಆಯಿತಾ. ಹೆಂಗೆ ಬೇಕಾದ್ರೆ ಮಾಡ್ಬೋದು. ಹಂಗಾಗಿ ಹೇಳೋದು, ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ನಿಧಾನ. ಟರ್ನಿಂಗ್ ಪಾಸ್ ಆದಮೇಲೆ ಹೆಂಗೆ ಬೇಕಾದ್ರೆ ಹೊಡ್ಕೊಂಬರ್ಬೋದು. ಅದು ಗೊತ್ತಿದೆಯಲ್ಲ ಮೈಂಡಲ್ಲಿ. ಟರ್ನಿಂಗ್ ಪಾಸ್ ಆದಮೇಲೆ ಹೆಂಗೆ ಬೇಕಾದ್ರೆ ಓವರ್ಟೇಕ್ ಮಾಡ್ಕೊಂಡು ಬರ್ಬೋದು. ನನ್ನ ಮಾತಿಂದ ಬೇಜಾರಾದರೆ ಕ್ಷಮೆ ಇರಲಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಮ್ಮ ಸಬ್ಸ್ಕ್ರೈಬರ್ಗಳು ನಾನು ಹೇಳಿದ ಪ್ರಕಾರ ಅವರೇ ಆಮೇಲೆ ಕೆಲವೊಬ್ರು ಹೇಳ್ತಾರೆ, ಅಣ್ಣ ಅವ್ರ ಮಾತಲ್ಲ ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ ಅಂತ. ಅಂದರೆ ಅವರೇ ಮೆಸೇಜಲ್ಲಿ ರಿಪ್ಲೈ ಮಾಡಿ ಅಂತ ಹೇಳಿದ್ದಕ್ಕೆ ನಾನು ವಿಡಿಯೋದಲ್ಲಿ ರಿಪ್ಲೈ ಮಾಡಿ ಅಂತ ಹೇಳಿದರು, ಅದಕ್ಕೆ ರಿಪ್ಲೈ ಮಾಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಹೇಳಿ. ಎಲ್ಲರೂ ಬ್ರದರ್, ಬೇರೆ ನಮ್ಮ ಸಬ್ಸ್ಕ್ರೈಬರ್ಗಳು ಮೆಸೇಜ್ ಹಾಕ್ತಾರೆ, ಅದನ್ನು ನೀವು ಸ್ವಲ್ಪ ಓದಿ ತಿಳ್ಕೊಳ್ಳಿ. ಬೇಜಾರಾದರೆ ಕ್ಷಮೆ ಇರಲಿ. ಯಾಕಂದರೆ ತಪ್ಪು ನಂದಲ್ಲ, KSRTC ಡ್ರೈವರ್ದೇ ತಪ್ಪು. ಟರ್ನಿಂಗಲ್ಲಿ ಓವರ್ಟೇಕ್ ಮಾಡಿದ್ದು ಮೊದಲನೇ ತಪ್ಪು. ಹಂಗಾಗಿ ನನ್ನ ಗಾಡಿ ಬ್ರೇಕ್ ಕಂಡೀಷನ್ ಆ ಟೈಮಲ್ಲಿ ಹೆಂಗಿತ್ತು ಅನ್ನೋದು ನನಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿರಲ್ಲ, ಹೇಳೋಕ್ಕೂ ಆಗಲ್ಲ. ಹೇಳೋವಂಥ ಪೊಸಿಷನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ಸಪ್ರೇಟಾಗಿ ಫೋನ್ ಕಾಂಟ್ಯಾಕ್ಟ್ ಸಿಕ್ಕರೆ ನಾನು ಹೇಳ್ಬೋದು ಆ ಪೊಸಿಷನಲ್ಲಿ ನನ್ನ ಗಾಡಿ ಬ್ರೇಕ್ ಹೆಂಗಿತ್ತು ಅನ್ನೋದಕ್ಕೆ. ಸಪ್ರೇಟಾಗಿ ಏನಾರು ಇದ್ದರೆ ನೀವು ಹೇಳ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋಕ್ಕಾಗಲ್ಲ. ತಿಳ್ಕೊಳ್ಳಿ ಸ್ವಲ್ಪ. ಆದಷ್ಟು ನೀವು KSRTC ಡ್ರೈವರ್ ಆಗಿದ್ದರೆ ಆದಷ್ಟು ಟರ್ನಿಂಗಲ್ಲಿ ನನ್ನ ರಿಕ್ವೆಸ್ಟು, ನಿಮಗೆ ಬಲವಂತ ಮಾಡ್ತೀನಿ, ಪ್ರೆಸರ್ ಮಾಡ್ತೀನಿ ಅಂತ ಏನಿಲ್ಲ, ಒಂದು ಸಣ್ಣ ರಿಕ್ವೆಸ್ಟು, ಟರ್ನಿಂಗಲ್ಲಿ ಸ್ವಲ್ಪ ಓವರ್ಟೇಕ್ ಮಾಡೋದು ಕಡಿಮೆ ಮಾಡಿ. ಹೈವೇಲಿ ಹೆಂಗೆ ಬೇಕಾದ್ರೆ ಹೊಡ್ಕೊಬಂದು ಪಿಕಪ್ ಮಾಡ್ಕೊಬೋದು. ಟೈಮಿಂಗ್ಸು ಜೀವ ಹೋದರೆ ಮತ್ತೆ ಬರಲ್ಲ. ಏನಾದರೂ ನನ್ನ ಮಾತು ಏನಾದ್ರು ತಪ್ಪಿದರೆ ಕ್ಷಮಿಸಿ. ಬನ್ನಿ ಇವಾಗ ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದ್ರ ಬಗ್ಗೆ ಅನಿಸಿಕೆ ಏನಿದ್ರು ಎಲ್ಲರೂ ಕಮೆಂಟ್ಸ್ ಹಾಕಿ ನೋಡೋಣ. ಸ್ನೇಹಿತರೆ, ಇವಾಗ ಲೋಡ್ ಮಾಡ್ಕೊಂಡು ಕಂಪ್ನಿಯಿಂದ ಆಚೆ ಬರ್ತಾ ಇದ್ದೀನಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಹೊಸಪೇಟೆಯಲ್ಲಿ. ಇಲ್ಲಿ ನಮ್ಮ ಸ್ಟವ್ವು ಕ್ಯಾನು ಎಲ್ಲ ಇಲ್ಲಿ ಐತೆ, ಎತ್ಕೋಬೇಕು ಇವಾಗ. ನೋಡಿ ಇಲ್ಲಿ ಜಾಲರಿ ಐತಲ್ಲ, ಇಲ್ಲೈತೆ ನಮ್ಮ ಸ್ಟವ್ವು ಕ್ಯಾನು ಎಲ್ಲ ಮಳೇಲಿ ನಿಂದೋಗಿರ್ತೈತೆ. ನೋಡಲ್ಲಿದೆ ನೋಡಿ, ನೋಡಿದ್ರಾ? ಈಗೆಲ್ಲ ಎತ್ಕೋಬೇಕು ಮಳೇಲಿ ಇವಾಗ. ಬರೀ ಫಸ್ಟ್ ಅದನ್ನೆಲ್ಲ ಎತ್ಕೊಂಡ್ಬಂದ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಇದೆ ನಂಬಾರಿ ಲೋಡ್ ಆಗಿರೋದು. ಎಲ್ಲ ರಿಜೆಕ್ಟ್ ಮೆಟೀರಿಯಲ್ ಇವೆಲ್ಲ. ಮಳೆ ಹುಯ್ತಾನೆ ಐತೆ ಹೊಸಪೇಟೆಯಲ್ಲಿ, ಸಿಕ್ಕಾಪಟ್ಟೆ ಮಳೆ. ಮಂಗಳೂರಲ್ಲಿ ಮಳೆ ಇಲ್ಲ, ಹೊಸಪೇಟೆಯಲ್ಲಿ ಮಳೆ ಹುಯ್ತೈತೆ. ನೆನ್ನೆಯಿಂದಿರಲಿಲ್ಲ, ಇವತ್ತು ಹುಯ್ತಾ ಇರೋದು. ಎಲ್ಲ ರಿಜೆಕ್ಟ್ ಮೆಟೀರಿಯಲ್ಲು. ಬಾಬಾ ಮಳೆ ನೀರು ನೋಡಿಲಿ ಹೆಂಗೆ ಹೋಗ್ತೈತೆ ನೀರು. ಈಗ ಮಳೇಲಿ ಡೋರ್ ಹಾಕೋದ್ರಿಂದ ಇರೋದು ಸಮಸ್ಯೆ. ಇವಾಗ ಡೋರ್ ಹಾಕ್ಬಿಟ್ಟು ಇನ್ನೊಂದು ಅರ್ಧ ಗಂಟೆ ಬಿಲ್ ಕೊಡ್ತಾರೆ, ಬಿಲ್ ಇಸ್ಕೊಂಡು ಹೊಡ್ತಾನೆ ಇರೋದು. ಬಿಲ್ಲೇ ಸ್ವಲ್ಪ ಲೇಟ್, ಇಲ್ಲಿ ಒಂದು ಅರ್ಧ ಗಂಟೆ ಕೊಟ್ಬಿಡ್ತಾರೆ. ಸ್ನೇಹಿತರೆ, ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಖಾನಾ ಹೊಸಳ್ಳಿಯಾಗಿದ್ದೀನಿ. ಟೈಮು ಇಲ್ಲೇ 12 ಗಂಟೆ ಆಗೋಯ್ತು. ಭಾಳ ಲೇಟ್ ಆಗ್ಬಿಡ್ತು ಇವತ್ತು. ಬೆಳಗ್ಗೆ 6 ಗಂಟೆಗೆಲ್ಲ ನಾನು ಸಿಟಿ ಒಳಗೆ ಹೋಗಲೇಬೇಕು.
ಇಲ್ಲ ಅಂದರೆ 11-12 ಗಂಟೆವರೆಗೂ ನೋ ಎಂಟ್ರಿ. ಇಲ್ಲಿ ಖಾನಾವಸಳ್ಳಿಯಾಗೂ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವರೇ ಲಾಸ್ಟ್ ಟೈಮ್ ಮೆಸೇಜ್ ಹಾಕಿದ್ರು, ಅಣ್ಣ ನಮ್ಮದು ಖಾನಾವಸಳ್ಳಿ ಅಂತೇಳಿ. ಬರ್ರಿ. ಸೊ ಸಾರಿ, ಮತ್ತೆ 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 ಅದೇ ಬರುತ್ತೆ ನಮಗೆ. ಅದೊಂದು ಇದಾಗ್ಬಿಡೈತೆ ನಮಗೆ, ಏನು ಮಾಡೋಕ್ಕಾಗಲ್ಲ. ಚಿತ್ರದುರ್ಗ ಇನ್ನೂ 48 ಕಿಲೋಮೀಟ್ರ್ ಐತೆ. ಆರಾಮಾಗಿ ಹೋಗೋಣ. ಟೋಲಲ್ಲಿ ನಿಲ್ಲಿಸಿ ಒಂದು ಟೀ ಕುಡ್ಕೊಂಡು ಟೈರ್ ಚೆಕ್ ಮಾಡಬೇಕು. ಟೈರ್ ಗೇರ್ ಚೆಕ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಯಾಕೆ ಬಸ್ನವ್ರು ಇಷ್ಟೊಂದು ನಿಧಾನ ಓಡಿಸ್ತಾರಲ್ಲಪ್ಪ. ಇವರು ಟೀ ಕುಡಿಯೋಕೆ ನಿಲ್ಲಿಸ್ತಾರೆ ನಮ್ಮ ಬಸ್ನವರು. ಅದಕ್ಕೆ ನೋಡಿ ಟೀ ಕುಡಿಯೋಕೆ ನಿಲ್ಲಿಸ್ತಾವನೆ. ನಾನು ಇಲ್ಲೆಲ್ಲ ಇಲ್ಲಿ ನಿಲ್ಸಕ್ಕೆ ಹೋಗಲ್ಲ, ನಾನು ಡೈರೆಕ್ಟು ಟೋಲ್ಗೆ ಹೋಗ್ಬಿಡ್ತೀನಿ. ಟೋಲ್ ಬೆಸ್ಟ್ ನಮಗೆ. ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಕುತ್ಕೊಂಡ್ರೆ ಸರಿ ಹೋಗಲ್ಲ, ಹಂಗಾಗಿ ಟೋಲ್ಗೆ ಹೋಗ್ಬಿಡೋದು. ಮಳೆ ಬಂದಿರೋದಕ್ಕೆ ನೋಡಿ ಹೆಂಗೆ ಕಾಣ್ತೈತೆ ಇದೆಲ್ಲ. ಅಂದರೆ ಗಾಡಿಗಳು ಬಂದರೆ ಇದಾಗಿ ಕಾಣುತ್ತೆ, ಗಾಡಿಗಳಿಲ್ಲ ಅಂದರೆ ಕ್ಲೀನಾಗಿ ಕಾಣುತ್ತೆ. ಮಳೆ ಸಿಕ್ಕಾಪಟ್ಟೆ ಮಳೆ ಇಲ್ಲ. ಹೊಸಪೇಟೆ ಬಿಟ್ಟಾದ್ಮೇಲೆ ಮಳೆ ಇಲ್ಲ. ಮರೇಮನಹಳ್ಳಿ ಬಿಟ್ಟು ಒಂದು 5-6 ಕಿಲೋಮೀಟ್ರ್ ಬಂದೆ, ಆ ಕಡೆಯಿಂದ ಏನಿಲ್ಲ. ಆರಾಮಾಗಿ ಹೋಗ್ತಾ ಇದ್ದೀನಿ. ನಾಳೆ ಹೋಗಿ ನೋ ಎಂಟ್ರಿಗೆ ಮುಂಚೆ ಹೋಗಿ ಪಿಣ್ಯ ಪೋಲ್ ಸ್ಟೇಷನ್ ಹತ್ರ ಅಂತೆಲ್ಲ ಖಾಲಿ. ಅಲ್ಲಿ ನಿಲ್ಸ್ಕೊಂಡ್ರೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಹೋಗಿ ನಿಲ್ಸ್ಕೊಳ್ಳೋಣ, ಅಲ್ಲಿಂದ ಖಾಲಿ ಮಾಡೋದಾಗುತ್ತೆ. ಒಟ್ಟಿನಲ್ಲಿ ನಾಳೆ ಶನಿವಾರ ಬೇರೆ. ಖಾಲಿ ಮಾಡಿ ಯಾವ್ದಾರು ಲೋಡ್ ಗೇಡ್ ಆಗ್ಬಿಟ್ರೆ ಪರವಾಗಿಲ್ಲ, ಇಲ್ಲಾಂದರೆ ಸೋಮವಾರದವರೆಗೂ ಲೋಡ್ ಆಗೋಲ್ಲ. ಏನಾಗುತ್ತೆ ಗೊತ್ತಿಲ್ಲ, ನಾಳೆ ಹೋಗಿ ನೋಡೋಣ. ಆಗ ಮಳೆ ಅಂತ ಹೇಳ್ತಿದ್ದಂಗೆ ಅನೇಕ ಶುರುವಾಯ್ತಲ್ಲಪ್ಪ, ನೋಡಿ ಕಾಣ್ತಿರ್ಬೋದು. ಅಲ್ಲಿಂದ ಮಳೆ ಇಲ್ಲ ಅಂದೆ, ಈಗ ಅನೇಕ ಶುರುವಾಯ್ತು. ಬರಲಿ ಮಳೆ ಬಂದಷ್ಟು ನಮಗೆ ಖುಷಿನೇ. ನಾವು ಮಾತ್ರ ತಲೆನೇ ಕೆಡ್ಸ್ಕೊಳ್ಳಲ್ಲ ಮಳೆಗೆ. ಆ ಮಳೇಲಿ ಇನ್ನೂ ಸ್ವಲ್ಪ ದಬಾಯಿಸಿ ಹೊಡ್ಕೊಂಡು ಹೋಗ್ಬಿಡ್ತೀವಿ ನಾವು. ಟೈರ್ ಬಿಸಿ ಆಗಲ್ಲ, ಆರಾಮ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನೋಡಿ ಇಷ್ಟೇ ಸ್ಪೀಡ್ ಓಡಿಸೋದು ನಾನು. ಎಷ್ಟಿರ್ಬೋದು ಇದು? 75 ಅಲ್ವಾ? 70 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ನೋಡಿ ಮಳೆ ನೋಡ, ಮಳೆ ಸ್ವಲ್ಪ ಜೋರಾಯಿತು. ಬರಲಿ ಸ್ನೇಹಿತರೆ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ದೊಣ್ಣಳ್ಳಿ ಬ್ರಿಡ್ಜ್ ಎಲ್ಲ ಬಿಟ್ಟು ಮುಂದೆ ಬರ್ತಾಯಿದ್ದೀನಿ. ಚಿತ್ರದುರ್ಗ ಇನ್ನೊಂದು 20-22 ಕಿಲೋಮೀಟ್ರ್ ಇರ್ಬೋದು. ಕಲ್ದೇವ್ರಪುರ ಅಂತೇಳಿ ಊರ ಹತ್ರ ಇದ್ದೀನಿ. ಇಲ್ಲೊಂದು ಟಾಟಾ AC ಹೋಗ್ತಾ ಇತ್ತು ಅಂದರೆ ಏನು ಓಡಿಸ್ತಾ ಇದ್ದಾನೆ ಇಷ್ಟೊತ್ತಿನಲ್ಲಿ ತೋರಿಸ್ತೀನಿ ಬರ್ರಿ. ನನಗೂ ಅವನಿಗೂ ಏನು ಹೋದಾಗ ಗೊತ್ತೇ ಆಗ್ತೀರಾ. KSRTC ಬಸ್ನವನಿಗೆ ಓವರ್ಟೇಕ್ ಕೊಡ್ತಾ ಇಲ್ಲ, ಆ ಥರ ಓಡಿಸ್ತಾ ಇದ್ದಾನೆ ಟಾಟಾ AC. ಇಂಟ್ರಾನು ಆ ರೇಂಜಿಗೆ ಓಡ್ಸೋಕ್ಕಾಗ್ತಿಲ್ಲ, ಆ ಥರ ಓಡಿಸ್ತಾ ಇದ್ದಾನೆ ಟಾಟಾ AC ಲೋಡ್ ಗಾಡಿ. ತೋರಿಸ್ತೀನಿ ನೋಡ್ರಿ. ನಾನು 65-70 ಓಡಿಸ್ತಾ ಇದ್ದೀನಿ, ಅವನ ಹಿಂದೆ ಹೋಗೋಕ್ಕಾಗ್ತಿಲ್ಲ ನನ್ನ ಗಾಡಿ. ಆ ರೇಂಜಲ್ಲಿ ಓಡಿಸ್ತಾನೆ ಟಾಟಾ AC. ಬಸ್ನವನ್ನ ನಾನು ನೋಡಿದೆ, ಅಲ್ಲಿ ಬಸ್ನವನು ಅವ್ನು ಹಿಂದೆನೇ ಹೋಗ್ತಾನೆ, ಓವರ್ಟೇಕ್ ಮಾಡೋಕ್ಕೆ ಆಗ್ತಿಲ್ಲ. ಇಲ್ಲೇನೋ ಬಂದು ಓವರ್ಟೇಕ್ ಮಾಡೋನು ಬಸ್ನವನು. ಏನು ಆಗೈತಲ್ಲಪ್ಪ, ಇಲ್ಲೇನು ಆಗೈತೆ, ಇಲ್ಲೇನು ಆಗೈತೆ. ಇದೇ ರಾಮಾಯಣ ನೋಡಿ. ಹಿಂಗೆ ತಂದು ನಿಲ್ಲಿಸ್ಬಿಡ್ತಾರ. ಏನೋ ಬಸ್ ರಿಪೇರಿ ಆಗೈತೆ, ಸಡನ್ನಾಗಿ ರೈಟ್ಗಳಿಗೆ ಬೇಕಾದ್ರೆ ಬ್ರೇಕ್ ಹೊಡೆದು ಯಾರೋ ಬಂದು ಹೊಡ್ಕೊಂಡ್ಬಿಡ್ತಾರೆ. ಅವ್ನು ಟಾಟಾ AC ನಾವು ಹಿಡಿಯೋಕ್ಕೆ ಆಗಲ್ಲ ಬಿಡು, ಅವನು ಆ ಥರ ಹೊಡಿತಾವ್ನು ಟಾಟಾ AC-ನ. ಟೈಮು ಇಲ್ಲೇ ದುರ್ಗ ಇನ್ನಿಷ್ಟೊತ್ತು ಬರೋದ 12:45 ಆಗೋಯ್ತಿಲ್ಲ. ಎಲ್ಲಪ್ಪ ಅವ್ನು ಟಾಟಾ AC ಕಣ್ಣಿಗೆ ಕಾಣದಂಗೆ ಹೊಡೋಗ್ಬಿಟ್ಟ. ಹೋಗು, ನಾನು ಫಸ್ಟ್ ಟೈಮ್ ನೋಡ್ತಿರೋದು ಟಾಟಾ AC ಈ ರೇಂಜಿಗೆ ಹೋಗುತ್ತೆ ಅಂತೇಳಿ. ಹೈವೇಲಿ ಖಾಲಿ ಗಾಡಿ ಆಗಿದ್ರೆ ಏನೋ ಬಿಡು ಹೋಗ್ಬೋದು ಅನ್ಬೋದು. ಲೋಡ್ ಗಾಡಿ ಏನೋ ಲೋಡ್ ತುಂಬವನೇ, ಶೀಟು ಪಾಟೆಲ್ಲ ನೋಡು. ಅಲ್ಲಿ ಕಣ್ಣಿಗೆ ಕಾಣ್ತಿಲ್ಲ ಅವನು, ಎಲ್ಲಿ ಹೋದ ಅಂತ ಗೊತ್ತಾಗ್ತಿಲ್ಲ. ಹೋಗು ನೋಡಿ ಸ್ನೇಹಿತರೆ, ಫೈನಲ್ ಆಗಿ ಒಂದು 5-6 ಕಿಲೋಮೀಟ್ರ್ ಬಂದಿದ್ದೀನಿ. 5-6 ಕಿಲೋಮೀಟ್ರ್ ಜಾಸ್ತಿನೇ ಬಂದಿದ್ದೀನಿ ಟಾಟಾ AC ಹಿಡಿಯೋಕ್ಕೆ. ಈಗಲೂ ನೋಡಿ 70ರಲ್ಲಿ ಹೋಗ್ತಾ ಇದ್ದೀನಿ ನಾನು. ನಾನು ಮುಂದೆ ಹೋಗ್ತಾ ಇರೋದು ನೋಡಿ. ಅವನು ಏನು ರೇಂಜ್, ಯಾವ ರೇಂಜಿಗೆ ಓಡಿಸ್ತಿರ್ಬೋದು ನೋಡಿ. ಲೋಡ್ ತುಂಬಿರೋದು ನೋಡಿ ಆ ಗಾಡಿ. ಇಂಡಿಕೇಟರ್ ಹಾಕ್ತಾರೆ, ಅಣ್ಣ ಬಾರಣ್ಣ ನೀನು ನೋಡ. ಲಾರಿನೂ ಬಿಡ್ದಾಗ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾನೆ ಟಾಟಾ AC. ಇಷ್ಟೊಂದು ಲೋಡ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮೆಟೀರಿಯಲ್
ಹೋಲ್ಸು ಶೀಟು ಪಾಟ್ ಎಲ್ಲ ತುಂಬ್ಕೊಂಡು KA 37 ಪಾಸಿಂಗ್ ಯಾವ್ದ ಗಾಡಿ. ಯಾರೋ ಬೆಂಕಿ ಡ್ರೈವರಪ್ಪ, ಟಾಟಾ AC ಓಡಿಸ್ತಿರೋರು. ಎಲ್ಲ ನಿಧಾನಕ್ಕೆ ಓಡಿಸಿರೋ ಅಣ್ಣ ಏನು ಹಿಡಿತಾವನಂದ್ರೆ ಹೈವೇ ಕಿಂಗು ಟಾಟಾ AC. ನೋಡಿ ಮತ್ತೆ 60ಕ್ಕೆ ಬಂದಿದ್ದೀನಿ ನಾನು. ಸ್ವಲ್ಪ ಸ್ಲೋ ಆಗಿ 60-70ಕ್ಕೆ ಬಂದರೆ ಹೋಗ್ತಾ ಇರೋದು. ನೋಡಿದ್ರ ಏನು ಓಡ್ತೈತೆ ಟಾಟಾ AC. ಭಾರಿ ಓಡಿಸ್ತಾನೆ ಮಾತ್ರ ಟಾಟಾ AC ನ ಅಣ್ಣ. ಟೈಮ್ ಆಲೆ 12:15 ಆಗೇ ಹೋಯ್ತು. ಚಿತ್ರದುರ್ಗ ಇನ್ನೂ ಎಷ್ಟು ಕಿಲೋಮೀಟ್ರ್ ಐತಪ್ಪ. ಬೆಳಕರೆಷ್ಟೊತ್ತಿಗೆ ಹೋಗ್ಬೇಕು. ಸ್ನೇಹಿತರೆ, ತುಮಕೂರಲ್ಲಿ ಇದ್ದೀನಿ. 4:15 ಟೈಮು 4:15. ಏನಾಗೈತೆ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಅರ್ಧ ಗಂಟೆ ಆಯಿತು. ಹಾಂ ಮಾಡ್ತಾ ಇದ್ದೀನಿ. ಅದೇ ಟೈಮ್ ಬಂದಿದ್ದೀರಾ. ಇಲ್ಲೊಬ್ಬ ನಮ್ಮ ಸಬ್ಸ್ಕ್ರೈಬರ್ ನೋಡಿ ಜಾಮಲ್ಲಿ ಬಂದು ಮಾತಾಡ್ಸಕ್ಕೆ ಬಂದಿದ್ದಾರೆ. ಹೆಸ್ರಣ್ಣ? ರಾಜೇಂದ್ರ. ಯಾವ ಊರು? ಕುಂದಾಪುರನಾ? ಅಲ್ಲ, ವಿಡಿಯೋ ಮಾಡೋಣ ಅಂತ ತೆಗೆದಿದ್ದೀನಿ. ಹಿಂದ್ಗಡೆಯಿಂದ ಬಂದು ಮಾತಾಡಿಸ್ತಾರೆ ಅವರು. ಸುಮಾರು ಜನ ಕುಂದಾಪುರದವ್ರಂತೆ ಅವರು. ನೋಡಿ ಜಾಮ್ ಆಗಿರೋದು ಮೇಲ್ಗಡೆ ಎಲ್ಲ ನೋಡಿದ್ರ. ನಾವು ಕೆಳಗಡೆ ಸರ್ವಿಸ್ ರೋಡಲ್ಲಿ ಬಂದಿದ್ದೀನಿ, ಆದರೂ ಜಾಮ್ ಆಗೈತೆ. ಫುಲ್ಲು ಜಾಮು. ಆ ಕಡೆ ಮೇಲೆ ಎಲ್ಲ ಏನಂತ ಗೊತ್ತಿಲ್ಲ, ಫುಲ್ಲು ಜಾಮ್ ಆಗ್ಬಿಟ್ಟವೆ. ಅಯ್ಯೋ ಏನಪ್ಪ, ತಲೆಕೆಟ್ಟೋಗೈತೆ. ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ದೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಜಾಮ್ ಕ್ಲಿಯರ್ ಆಗೋವರೆಗೂ ಎಲ್ಲೂ ಹೋಗಂಗಿಲ್ಲ. ನಮ್ಮ ಸಬ್ಸ್ಕ್ರೈಬರ್ ಬೇರೊಬ್ಬರು ಬಂದು ಮಾತಾಡ್ಸಿದ್ರು. ಮೇಲ್ಗಡೆಯಿಂದ ಮೂವ್ ಆಗ್ತಾಯಿದೆ ಗಾಡಿ. ಮೇಲ್ಗಡೆಯಿಂದ ಮೂವ್ ಆಗ್ತಾಯಿದೆ. ಅಲ್ಲಿಂದ ನಾನು ಸ್ಟಾಪಾಗಿ ಬಂದಿದ್ದೀನಿ. ಎಲ್ಲೆಲ್ಲೂ ನಿಲ್ಲಿಸಿಲ್ಲ. ಖಾನಾವಸಹಳ್ಳಿ ಟೋಲಾಗಿ ಒಂದು ಟೀ ಕುಡ್ದವನು. ನೆಕ್ಸ್ಟು ಎಲ್ಲೂ ನಿಲ್ಲಿಸಿಲ್ಲ. ಮಿನಿಮಮ್ 60-70ರಲ್ಲೇ ಹೊಡ್ಕೊಂಡು ಆರಾಮಾಗಿ ಬಂದಿದ್ದೀನಿ. ಸದ್ಯಕ್ಕೆ ಈಗ ಹೋಗಿ ಮನೆಗೆ ಹೋಗಿ ಟೀ ಕುಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ನಮ್ಮ ಐಶುಗೆ ಬೇರೆ ಯಾಕೋ ಹುಷಾರಿಲ್ಲ ಅನಿಸುತ್ತೆ. ನೋಡ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀನಿ. ನೋಡ್ರಿ ಇಲ್ಲೇ 4:15. ಲೇಟ್ ಆಗಿಬಿಟ್ರೆ 7 ಗಂಟೆ ನೋ ಎಂಟ್ರಿ ಸ್ಟಾರ್ಟ್ ಆಯ್ತು ಅಂದರೆ ಮತ್ತೆ 11 ಗಂಟೆಗೆ ಬಿಡೋದು ಸಿಟಿ ಒಳಗೆ. ಪೀಣ್ಯ ಹೋಗ್ಬೇಕು. ಪೀಣ್ಯದಲ್ಲಿ ಖಾಲಿ ಆಗೋದು. ಪೀಣ್ಯ ಸ್ಟೇಷನ್ ಎದುರುಗಡೆನೇ ಅಂತೆ, ಪೊಲೀಸ್ ಸ್ಟೇಷನ್ ಎದುರುಗಡೆ ಅಂತೆ. ಲೇಟ್ ಆಗಿಬಿಟ್ರೆ ಎಲ್ಲ ಲೆಜ್ಜೆ. ಏನು ಮಾಡೋದು ಗೊತ್ತಿಲ್ಲ. ನೋಡೋಣ ಟ್ರಾಫಿಕ್ ಎಷ್ಟೊತ್ತಾಗುತ್ತೆ ಅಂತ. ಮೇಲ್ಗಡೆ ಲೈನ್ ಸ್ವಲ್ಪ ಹಂಗು ಹಿಂಗು ಹೋಗ್ತೈತೆ. ಕೆಳಗಡೆ ಲೈನ್ ಹೋಗ್ತಾ ನೋಡಿ. ಮೇಲ್ಗಡೆ ಲೈನ್ ಹೋಗ್ತಾ ಐತೆ, ಕೆಳಗಡೆ ಲೈನ್ ಹೋಗ್ತಾ ಇಲ್ಲ. ಒಳ್ಳೆ ಸಮಸ್ಯೆ. ನೋಡಲ್ಲೆಲ್ಲ ಹೋಗ್ತೈತೆ, ಕೆಳಗಡೆ ಲೈನ್ ಹೋಗ್ತಾ ಇಲ್ಲ. ನೋಡೋಣ ಎಷ್ಟೊತ್ತಾಗುತ್ತೆ ಟ್ರಾಫಿಕ್ಕು ಅಂತ. ಇದು ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಟೋಲ್ ಐತೆ ಮುಂದೆ, ಆದರೆ ಇಷ್ಟು ದೂರ ಇಷ್ಟೊಂದು ಟ್ರಾಫಿಕ್ ಆಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಟೋಲ್ದು ಇಷ್ಟೊಂದು ಟ್ರಾಫಿಕ್ ಆಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಏನೋ ಆಕ್ಸಿಡೆಂಟ್ ಆಗಿದೆ ಸ್ನೇಹಿತರೆ. ಆಕ್ಸಿಡೆಂಟ್ ಆಗಿರಂಗೈತೆ. ಆಂಬುಲೆನ್ಸ್ ಇವಾಗ ರಾಂಗ್ ರೂಟಲ್ಲಿ ಹೋಯ್ತು. ಇವಾಗ ಪೇಷಂಟನ್ನು ಕರ್ಕೊಂಡು ಒಟ್ಟಿನಲ್ಲಿ ಆಕ್ಸಿಡೆಂಟ್ ಆಗೈತೆ ಅಲ್ಲಿ. ಹಂಗಾಗಿ ಇಷ್ಟೊಂದು ಜಾಮ್ ಆಗಿರೋದು. ಈಗ ನೋಡಿ ಮೇಲ್ಗಡೆ ರೋಡು ಎಷ್ಟು ಕಾಣ್ತೈತೆ. ಇದೇ ನಮ್ಮ ಸಬ್ಸ್ಕ್ರೈಬರ್ ಗಾಡಿ, ಕುಂದಾಪುರ ಗಾಡಿ. ಎಷ್ಟು ಜಾಮ್ ಆಗವಂದರೆ ಫುಲ್ ಆಕ್ಷನ್. ನೋಡ ಅಲ್ಲೊಬ್ರು ಎಲ್ಲಿಂದ ಹೋಗ್ತಾರೆ ಅಣ್ತಮ್ಮ. ನೋಡೋಣ ಹತ್ರ ಹೋಗ್ತಾ ನೋಡೋಣ ಏನು ಆಕ್ಸಿಡೆಂಟ್ ಆಗೈತೆ ಅನ್ನೋದ. ಒಟ್ಟಿನಲ್ಲಿ ಆಕ್ಸಿಡೆಂಟೇ ಕನ್ಫರ್ಮ್ ಆಯ್ತು. ಯಾಕಂದ್ರೆ ಆಂಬುಲೆನ್ಸ್ ಇವಾಗ ಈ ಕಡೆಯಿಂದ ಹೋಯ್ತು. ನೋಡೋಣ ಹತ್ರ ಹೋದಾಗ. ಸ್ನೇಹಿತರೆ, ಏನೋ ದೊಡ್ಡ ಆಕ್ಸಿಡೆಂಟ್ ಆಗೈತಂತೆ. ಟೈಮ್ ನೋಡಿ, ಕಾಲಕ್ಕೆ ಬಂದಿದ್ದು 5:10 ಆದರೂ ಇನ್ನು ನೋಡಿ 5:10 ಆದ್ರೂ ಇನ್ನೂ ಇಲ್ಲೇ ಇದ್ವಿ ಕತ್ಲ. ಇವಾಗ ಕ್ಲಿಯರ್ ಆಗ್ತೈತೆ ನೋಡಿ. ಇವರು ಕುಂದಾಪುರದವರು, ಇವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ. ಆಲಡಿ ಅವರು ಹಿಂದ್ಗಡೆ ಒಂದು ಗಾಡಿ ಇದೆ, ಸಿದ್ದಾಪುರದ ಗಾಡಿ. ಎರಡು ನಮ್ಮ ಸಬ್ಸ್ಕ್ರೈಬರು. ಇಷ್ಟೊತ್ತು ಮಾತಾಡ್ತಿದ್ವಿ. ಮಾತಾಡ್ಕೊಂಡು ಈ ಗಾಡಿಗಳು ಮೂವ್ ಆಗ್ತೈತೆ. ಹೊರಡೋಣ. 1 ಅವರ್ ಟೈಮ್ ವೇಸ್ಟ್ ಆಗೋಯ್ತು. ಇಷ್ಟೊತ್ತಿಗೆ ಮನೆಗಿನೇ ಹೋಗಿ ಊಟ ಗೀಟ ಎಲ್ಲ ಮಾಡ್ಕೊಂಡ್ಬಿಡ್ಬೋದಿತ್ತು.
ಏನೋ ಟೋಲಿಂದ ಆ ಕಡೆ ಬೆಂಗಳೂರಿಂದ ಬರ್ತಾಯಿರೋ ಗಾಡಿ ಈ ಕಡೆಯಿಂದ ಹೋಗಿರೋ ಗಾಡಿಗೆ ಆ ರೋಡಿಂದ ಈ ರೋಡಿಗೆ ಬಂದು ಹೊಡೆದವನಂತೆ. ಯಾರೋ ಹೇಳ್ತಿದ್ರು ಬಸ್ನವರು, ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಹತ್ರ ಹೋದ ಗೊತ್ತಾಗುತ್ತೆ ನೋಡಿ. ಮೂವ್ ಆಗ್ತೈತೆ ಇವಾಗ ಮೂವ್ ಆಗ್ತೈತೆ. ನೋಡಿ ಮೂವ್ ಆಗ್ತೈತೆ. ಮೂರು ಲೈನ್ ಜಾಮ್ ಹಾಕುಂತಾರೆ. ನೋಡಿ ಆ ಕಡೆ ಲೈನ್ ಜಾಮ್ ಮಾಡೋದು ನೋಡಿ. ಆಪೋಸಿಟ್ ಲೈನಲ್ಲಿ ಬಂದು ಎಲ್ಲ ಜಾಮ್ ಮಾಡಿರೋದ. ಇದು ಈ ಲೈನು, ಅದು ಆ ಲೈನಲ್ಲಿ ಬಂದಿದ್ದಾರೆ. ಆ ಲೈನು ಜಾಮ್ ಮಾಡಿದ್ದಾರೆ. ಆ ಕಡೆಯಿಂದ ಬರೋರ್ಗು ದಾರಿ ಬಿಡ್ತಾನೆ. ಅದು ಡಬಲ್ ಲೈನು, ಡಬಲ್ ಲೈನ್ ಆ ಕಡೆನು. ಹೆಂಗಿರ್ಬೇಕು ಡ್ರೈವರ್ಗಳು ಅಂದರೆ, ಎಲ್ಲ ಅರ್ಜೆಂಟ್ ಆತ್ರ ಕುಡ್ದವ್ರು ಡಬಲ್ ಲೈನ್ ಮಾಡ್ಕೊಂಡು ಇದು ಮಾಡ್ತಾರೆ. ಹೋಗ್ಲಿ ಆರಾಮ. ನೋಡಿ ಇವರೇ ಅವ್ರು ನಮ್ಮ ಕುಂದಾಪುರದವ್ರು. 2 ಗಾಡಿ ಕುಂದಾಪುರದವ್ರು. ಹಂಗೆ ಒಂದ್ಸಲಿ ಹಾಯ್ ಹೇಳ್ಬಿಡಿ. ಹಂಗೆ ಅವರು ನಮ್ಮ ಸಬ್ಸ್ಕ್ರೈಬರು. 2 ಗಾಡಿ ಜೊತೆಲೇ ಬರ್ತಾ ಇದ್ದೇವೆ. ಬನ್ನಿ ನಾವು ಫಸ್ಟು ಟ್ರಾಫಿಕ್ ಪಾಸ್ ಮಾಡೋಣ, ಆಮೇಲೆ ನೋಡೋಣ. ನೋಡಿ ಟೋಲ್ ಲೈನಿಗೆ ಬಂದಿದ್ದೀನಿ. ಇವಾಗ ಕಾಣ್ತೈತೆ ಎಷ್ಟು ಲೈನ್ ಜಾಮ್. ಆ ಕಡೆಯಿಂದ ಆಪೋಸಿಟ್ಟು ಹೋಗಿ ಎಲ್ಲ ಫುಲ್ ಜಾಮ್ ಮಾಡಿಬಿಟ್ಟಿದ್ದಾರೆ. ಆ ಕಡೆ ರೋಡು ಹೋಗಂಗಿಲ್ಲ ಬರೋಂಗಿಲ್ಲ, ಆ ಥರ ಜಾಮ್ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಬಂದ್ಬಿಟ್ಟು ರಾಂಗ್ ರೂಟಲ್ಲಿ ಬಂದು ಈ ಕಡೆಯಿಂದನೇ ಗಾಡಿ ಹೋಗೈತೆ, ಆ ಕಡೆಯಿಂದನೇ ಗಾಡಿ ಬಂದ್ಬಿಡೈತೆ. ಎಲ್ಲ ಜಾಮ್ ಆ ಕಡೆ. ಹೆಂಗೋ ನಮ್ಗೆ ಈ ಕಡೆ ಪಾಸ್ ಆಯಿತು, ಟೆನ್ಷನ್ ತಗೊಳ್ಳಿ. ಇದು ಹಂಗೆ ಆಗೈತೆ, ಮುಂದೆ ಜಾಮ್ ಆಗಿರಂಗೆ ಐತೆ, ಅದಕ್ಕೆ ಇದು ನಿಂತಿರೋದು. ಎಲ್ಲ ನಿಂಗೆ ಬಂದ್ಬಿಡ್ತಾರೆ, ತಾಳ್ಮೆ ಇರಲ್ಲ. ಎಲ್ಲ ರಾಂಗ್ ರೂಟಲ್ಲಿ ಬಂದು ಹೋಗ್ಬಿಡೋಣ. ಒಬ್ಬರು ಹೋಯ್ತಾರೆ, ಅವರಿಂದ 50 ಜನ ಬರ್ತಾರೆ. ಹಿಂಗೆ ಮಾಡಿ ಜಾಮ್ ಮಾಡ್ಕೊಳ್ಳೋದೆಲ್ಲ. ಇದು ಹಂಗೆ ಆಗಿರಬೇಕು. ಆ ಕಡೆಯಿಂದ ಬಂದಿರ್ತಾರೆ, ಹಂಗಾಗಿ ಜಾಮ್ ಆಗಿರೋದು. ಇಲ್ಲಿ ಜನಗಳು ಹೆಂಗವ್ರೆ ಅನ್ನೋದು ಇಲ್ಲೊಂದು ತೋರಿಸ್ತೀನಿ ನೋಡ್ರಿ. ನೋಡಿ ಅವ್ರು ನಡ್ಕೊಂಡು ಹೋಗ್ತಿದಾರಲ್ಲ ಇವರು. ನೋಡಿ ಇವರು ಅವರು ಬ್ಯಾಗ್ ಹೊತ್ಕೊಂಡು ಸುಮಾರು ದೂರದಿಂದ ನಡ್ಕೊಂಬರ್ತಾವ್ರೆ. ಸ್ವಲ್ಪ ಬುದ್ಧಿ ಬೇಡ ಅವ್ರಿಗೆ. ಅರ್ಜೆಂಟ್ ಹೋಗ್ಬೇಕಂದ್ರೆ ಇಲ್ಲಿ ರೋಡ್ ಕ್ಲಿಯರ್ ಆದ್ರಲ್ಲೇ ಗಾಡಿಗಳು ಬರೋಕ್ಕೆ. ಏನು ಟೋಲಿಂದ ಆ ಕಡೆ ಯಾರು ಗಾಡಿಗಳು ಬರ್ತಾವ? ಯಾವೂ ಬರಲ್ಲ. ಇದೇ ಬಸ್ಸಲ್ಲಿ ಹೋಗ್ಬೇಕು. ಅವರು ಹೋಗ್ತಿರೋ ಬಸ್ಸಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಆ ಕಡೆ ಹೋಗ್ತಾರೆ. ಆ ಕಡೆ ಯಾವ್ದಾರು ಬೇರೆ ಬಸ್ ಬರ್ತಾವ? ಬರಲ್ಲ, ಏನಿಲ್ಲ. ಆದರೂ ಇಳಿದ್ಬಿಟ್ಟು ಎಂಥ ದಡ್ರು ಇರ್ಬೇಕಂದ್ರೆ ಅಂಥ ದಡ್ರು ಅವರು ನಡ್ಕೊಂಡು ಹೋಗ್ತಾವ್ರೆ. ಆ ಕಡೆ ಹೋದ್ರೆ ಏನು ಬಸ್ ಏನು ಸಪ್ರೇಟಾಗಂತೂ ಬರಲ್ಲ, ಇದೇ ಬಸ್ಸೇ ಬರಬೇಕು. ಅಲ್ಲಿಂದ ಬ್ಯಾಗ್ ತಗೊಂಡು ನಡ್ಕೊಂಡು ಹೋಯ್ತವ್ರೆ. ಅಯ್ಯೋ ಎಂಥ ಜನಗಳು ಅವರಂದ್ರೆ ಕೆಲವೊಬ್ಬರು ಅರ್ಜೆಂಟು. ಈಗೆಲ್ಲ ಅರ್ಜೆಂಟ್ ಮಾಡೇ ನೋಡಿ ಜಾಮ್ ಆಗಿರೋದು. ಈಗ ಅದು ಆಕ್ಸಿಡೆಂಟ್ ಆಗಿರೋದೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಈ ಅರ್ಜೆಂಟಲ್ಲಿ ಆಪೋಸಿಟ್ ಬಂದು ಟೋಟಲ್ ಫುಲ್ ಜಾಮ್ ಮಾಡಿ ನಿಲ್ಲಿಸ್ಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ. ಬಸ್ನವರೆಲ್ಲ ಪಾಪ ಟೈಮಿಗೆ ಹೋಗ್ಬೇಕಾಗಿರಲ್ಲ, ಹೋಗೋಕ್ಕಾಗದೆ ಆರಾಮಾಗಿ ಇನ್ನೂ ಇಲ್ಲ. ಇಷ್ಟೊತ್ತಿಗೆಲ್ಲ ಅವರೆಲ್ಲ ಬೆಂಗಳೂರು ಹೋಗ್ಬೇಕಾಯ್ತು. ಅವರೆಲ್ಲರೂ ಬೆಂಗಳೂರು ಹೋಗ್ಬೇಕಾಯ್ತು. ನಾನು ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಎಷ್ಟು 5:15 ಮನೆಗೆ ಹೋಗಿ 1 ಅವರ್ ಇದ್ದು 4:15ಗೆಲ್ಲ ಮನೆಗೆ ಹೋಗ್ಬಿಡ್ತಿದ್ದೆ ನಾನು, ಜಾಮ್ ಆಗಲಿಲ್ಲ ಅಂದರೆ. ಮನೆಗೆ ಹೋಗಿ ಆರಾಮಾಗಿ 1 ಅವರ್ ಇದ್ದು 5:15 ಬಿಟ್ಟಿದ್ದೆ ಅಂದರೆ ಆರಾಮಾಗಿ ಹೋಗ್ಬೋದಿತ್ತು. ಇವಾಗ ಹೆಂಗಾಗ್ಬಿಡುತ್ತಂದರೆ ಮನೆಗೆ ಹೋಗೋದೇ ಡೌಟು ಅಂತಲ್ಲ. ಒಂದು ಪಕ್ಷ ಇನ್ನೊಂದು ಅರ್ಧ ಗಂಟೆ 1 ಅವರ್ ಇಲ್ಲೇ ಜಾಮ್ ಆದರೆ ಆರಾಮಾಗಿ ಮನೆಗೆ ಹೋಗಿ ಮನೆಯಿಂದ 11 ಗಂಟೆ ಬಿಡ್ಬೋದು. ಅಕಸ್ಮಾತ್ ಈಗ ಏನಾರು ಒಂದು 5-10 ನಿಮಿಷಕ್ಕೆ ಕ್ಲಿಯರ್ ಆದರೆ ಹೋಗ್ಬೇಕು. 7 ಗಂಟೆ ಅಷ್ಟೊತ್ತಿಗೆ ಸಿಟಿ ಒಳಗೆ ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಎಡವಟ್ಟು ಹೆಂಗಾಗುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಬರ್ರಿ ಸದ್ಯಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ.
ಏನು ಹಿಂದೆ ಮುಂದೆ ನೋಡಲ್ಲ. ಇಬ್ರು ಏನೋ ಮಾಡ್ತಾರಪ್ಪ, ಇವ್ ಟ್ರೈಲರ್ ಏನೋ ಮಾಡ್ತಾನೆ ನಮಗೆ. ಇಲ್ಲೇ ಎಲ್ಲ ಆಗಿರೋದು ನೋಡಿ ಗಾಡಿ. ನನ್ನ ಅನ್ಸಿಕೆ ಇದೇ ಗಾಡಿ ಆಗಿರ್ಬೇಕು ಅನ್ಸುತ್ತೆ. ನೋಡಿ ಇಲ್ಲೇ ಆಗಿರೋದು ಆಕ್ಸಿಡೆಂಟ್. ನೋಡಿದ್ರಾ, ಇಲ್ಲಿ ಕಾಣ್ತಿದ್ರೆ ಕಸ ನೋಡಿ. ಇದ್ರ ಮೇಲೆ ಡಿವೈಡರ್ ಮೇಲೆ ಬಂದಿರೋ ಗಾಡಿ ನೋಡಿ. ಆ ಡಿವೈಡರಿಂದ ಈ ಡಿವೈಡರ್ ಬಂದೈತೆ, ಎಲ್ಲ ಕಸ ಬಿದ್ದೈತೆ ನೋಡಿ. ಪೊಲೀಸ್ ಎಲ್ಲ ಐತೆ ನೋಡಿ ಇಲ್ಲಿ. ಆ ಡಿವೈಡರಿಂದ ಈ ಡಿವೈಡರ್ ಬಂದ ನೋಡಿ. ಇದೇ ಗಾಡಿ ಇರಬೇಕು ನೋಡಿ. ಇಲ್ಲಿ ನಿಂತೈತೆ ನೋಡಿದ್ರಾ, ಇದೇ ಗಾಡಿ ನೋಡಿ. ಅಲ್ಲಿ ಇದೊಂದು ಅದೊಂದು ಅಲ್ಲಿ ಕ್ರೈನಲ್ಲಿ ಎಳೆದಿದ್ದಾರೆ ನೋಡಿ. ಟಿ ಸಿ ಐ ಇವಾಗ ಕಾಣುತ್ತೆ ನೋಡ್ರಿ. ಯಾರೋ ಆಪೋಸಿಟ್ ಗಾಡಿ ಬರ್ತಾನೆ ನೋಡಿ, ಅದೇ ಗಾಡಿ ಕ್ರೇನಲ್ಲಿ ಎಳ ಸೈಡ್ಗೆ ಹಾಕವ್ರೆ. ಆ ರೋಡಿಂದ ಈ ರೋಡಿಗೆ ಬಂದವನೇ. ಏನು ಮಾಡೋಕ್ಕಾಗಲ್ಲ, ನಿದ್ದೆ ಮುಪ್ಪು 4 ಗಂಟೆಲಿ ಆಗಿರೋದಲ್ವಾ, ನಿದ್ದೆ ಗಣ್ಣೆಲ್ಲ ಆಗಿರೋದು. ಏನು ಮಾಡೋಕ್ಕಾಗಲ್ಲ. ಕೆಲವು ಟೈಮು ನಿದ್ದೆ ಬಂದಾಗ ಯಾರಿಗೆ ಏನಾಗೈತೆ ಅನ್ನೋದು ಕನ್ಫರ್ಮಾಗಿ ಗೊತ್ತಿಲ್ಲ. ಸದ್ಯಕ್ಕೆ ಜಾಮ್ ಕ್ಲಿಯರು. ಹೋಗೋಣ, ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತೈತೆ. ಹೋಗೋಣ. ಆಯ್ತು ಸ್ನೇಹಿತರೆ, ಮನೆಗೆಲ್ಲ ಹೋಗಿ ಇವಾಗ ಪೀಣ್ಯ ಕಡೆ ಹೊರಟಿದ್ದೀನಿ. ಟೈಮು ಇನ್ನು 10:30, ಇನ್ನು ಅರ್ಧ ಗಂಟೆ ಐತೆ ನೋ ಎಂಟ್ರಿ ಮುಗಿಯೋದು. ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ನೋ ಎಂಟ್ರಿ ಮುಗಿಯುತ್ತೆ. ಆರಾಮಾಗಿ ಹೋಗೋಣ. ಹೋಗೋ ಟೈಮ್ ನೋ ಎಂಟ್ರಿ ಮುಗಿಯುತ್ತೆ, ಆರಾಮಾಗಿ ಹೋಗೋಣ. ಬೆಳಗ್ಗೆ ಹೋಗಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ಫುಲ್ಲು ರೋಡ್ ತುಂಬ ಜಾಮೆ. ಅಲ್ಲಿ ತುಮಕೂರು ಜಾಮ್ ಆಗಿತ್ತಲ್ಲ, ಏಕ ಜಾಮ್ ಇತ್ತು. ಆ ಜಾಮಲ್ಲಿ ಹೋದರೆ 2 ಟೋಲಲ್ಲಿ ಲೇಟ್ ಆಗ್ಬಿಡೋದು. ಟೋಲಲ್ಲಿ ಲೇಟ್ ಆಗ್ಬಿಟ್ಟು ಅಲ್ಲೋಗಿ ಮಲಿಕೊಬೇಕಾಯ್ತು. ಹಂಗಾಗಿ ಏನು ಮಾಡಿದೆ, ಹೋಗಲಿಲ್ಲ. ಮನೆಗೆ ಹೋಗಿ ಆರಾಮಾಗಿ ಒಂದು 2 ಅವರ್ ನಿದ್ದೆ ಮಾಡಿ ಸ್ನಾನ ಮಾಡ್ಕೊಂಡು, ಅಣ್ಣಂಗೆ ಅರ್ಜೆಂಟ್ ಆಗ್ಬಿಡೈತೆ ಕಾರ್ನವ್ರಿಗೆ ಕೀ ಅಂತವನೇ. ಸ್ನಾನ ಮಾಡ್ಕೊಂಡು ನಾಷ್ಟ ಒಳ್ಳೆ ನಾಷ್ಟ ಮಾಡ್ಕೊಂಡು ರೈಟ್ ಇವಾಗ ಪೀಣ್ಯ ಹೋಗೋಣ. ಪಾರ್ಟಿಗೆ ಫೋನ್ ಮಾಡಿದ್ದೆ, ಬಾರಪ್ಪ ಖಾಲಿ ಮಾಡ್ತೀನಿ ಅಂತ ಹೇಳೋನೆ. ಹೋಗೋಣ, ಆರಾಮಾಗಿ ಹೋಗಿ ಪೀಣ್ಯ ಹೋಗಿ ಖಾಲಿ ಮಾಡ್ತಾನೆ.